5% ಜಾಗವನ್ನು ಲೀಸು ಸೇಲು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇದು ಕಾನೂನು ಬಾಹಿರ, ಇದು ಒಳ್ಳೆಯದಲ್ಲ. ನಿಮಗೆ ಟನಲ್ ರೋಡ್ ಮಾಡೋಕ್ಕೋಸ್ಕರ ಈ ಥರ ಕಳ್ಳಾದಿಯನ್ನು ಹುಡ್ಕೋವಂಥದ್ದು ಒಳ್ಳೆಯದಲ್ಲ. ನೀವು ಪ್ರೈವೇಟ್ ಎಲ್ಲೆಲ್ಲಿ ಬೇಕೋ ನೀವು ಪ್ರೈವೇಟ್ ಲ್ಯಾಂಡನ್ನು ಅಕ್ವೈರ್ ಮಾಡ್ಕೊಳ್ಳಿ. ನೀವು ಅದು ಬಿಟ್ಟು ಪಾರ್ಕ್ಗಳು ಮಾರಿ ಕಣ್ಣು ಓರಿ ಮೇಲೆ ಅನ್ನಂಗೆ ಪಾರ್ಕ್ಗಳ ಮೇಲೆ ಡಿ ಕೆ ಶಿವಕುಮಾರ್ ಕಣ್ಣು ಪಾರ್ಕ್ಗಳ ಮೇಲೆ ಬೇಡ. ಪಾರ್ಕು ಲಂಗ್ ಸ್ಪೇಸ್, ಜೀವನ ಆಧಾರ. ಅದು ಏನು ವಾಯು ಹನುಮಂತ ವಾಯುಪದ ಪ್ರಾಣವಾಯು ಪ್ರಾಣವಾಯುವನ್ನ ದಯವಿಟ್ಟು ಕಟ್ ಮಾಡಕ್ಕೆ ಹೋಗಬೇಡಿ. ಸರ್ಕಾರ ಯಾವುದೋ ಒಂದು ಪ್ರಾಜೆಕ್ಟ್ಗೋಸ್ಕರ ಇಡೀ ಕಾಯ್ದೆಯನ್ನೇ ಬದಲಾವಣೆ ಮಾಡೋಕ್ಕೆ ಹೋಗಿರೋದು ಕರ್ನಾಟಕದ ಇತಿಹಾಸದಲ್ಲಿ ಇದೆ ಫಸ್ಟ್. ಅದು ಪಾರ್ಕಿನ ಕಡೆ ಕಣ್ಣು ಹಾಕಿರುವಂಥದ್ದು ಒಳ್ಳೆಯದಲ್ಲ, ಒಳ್ಳೆ ಬೆಳವಣಿಗೆ ಅಲ್ಲ. ಬೆಂಗಳೂರು ಜನ ತಿರುಗಿ ಬೀಳ್ತಾರೆ ಅನ್ನೋ ಮಾತನ್ನು ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಪಕ್ಕ ಪಕ್ಕ ಅದಕ್ಕೆ ನಾನು ಹೇಳಿದ್ದು, ರಾಹುಲ್ ಗಾಂಧಿಯವರೇ ಬಾಯ್ ಬಿಡಿ, ಕಣ್ಣು ತೆರೀರಿ, ಕಿವಿ ಸ್ವಲ್ಪ ಓಪನ್ ಮಾಡಿ. ಎಲ್ಲೆಲ್ಲೋ ಹೋಗಿ ಧರಣಿ ಮಾಡ್ತೀರ, ಇಲ್ಲೂ ಬಂದು ಒಂದು ಸ್ವಲ್ಪ ಧರಣಿ ಮಾಡಿ. ಅಂಡಮಾನ್ ನಿಕೋಬಾರಲ್ಲಿ ಹೋಗಿ ಮರನ್ ತಬ್ಕೊಂಬಿಟ್ಟವ್ರೆ. ಫೋಟೋ ಬೇಕಾ? ಅಂಡಮಾನ್ ನಿಕೋಬಾರಲ್ಲಿ ಹೋಗಿ ಮರ ತಬ್ಕೊಂಬಿಟ್ಟವ್ರೆ. ಬೆಂಗಳೂರಲ್ಲಿ ಬಂದು ಲಾಲ್ಬಾಗಲ್ಲಿ ಒಂದು ಮರ ತಬ್ಗಳಿ. ರಾಹುಲ್ ಗಾಂಧಿಯವರೇ, ನೀವು ನಿಮ್ಮ ಸಿಸ್ಟರ್ ಅಲ್ಲನಪ್ಪ, ನೀವು ನಿಮ್ಮ ಸಿಸ್ಟರ್ ಇಬ್ಬರೂ ಬಂದು 2 ಮರನ ತಬ್ಗಳಿ. ಆದರೆ ನಿಮ್ಮ ತಾಯಿಯವ್ರನ್ನೂ ಕರ್ಕೊಂಬನ್ನಿ, ಅಮ್ಮವ್ರನ್ನ ಗೌರವಾನ್ವಿತ ಕರ್ಕೊಂಬಂದು ಇಲ್ಲೂ ಪರಿಸರ ಉಳಿಸಿ ಜಾಗೃತಿ. ಅಂಡಮಾನೇ ಉಳಿಬೇಕು, ಅಲ್ಲಿ ಅಂಡಮಾನಲ್ಲಿ ಉಳಿಬೇಕು ಅಂತಂದರೆ ಇಲ್ಲಿ ಬೆಂಗಳೂರು ಹಾಟ್ ಸ್ಪಾಟ್. ಇದು ಪೊಲ್ಯೂಷನ್ ಲೆವೆಲ್ಲು 180, 200ಕ್ಕೆ ಹೋಗ್ತಾ ಇದೆ ಈಗ ನಮ್ಮದು ಬೆಂಗಳೂರು. ಪೊಲ್ಯೂಷನ್ ಲೆವೆಲ್ ಬೆಂಗಳೂರಲ್ಲಿ 180 to 200 ಹೋಗ್ತಾ ಇದೆ ಈಗ. ನಮ್ಮದು 50 ಒಳಗಡೆ ಇತ್ತು, 50 ಒಳಗಡೆ ಇತ್ತು. ಈಗ ಅದು 180, 200 ಹೋಗ್ತಾ ಇದೆ ನಮ್ಮದು. ಅದರಿಂದ ರಾಹುಲ್ ಗಾಂಧಿಯವರು, ನಾನು ರಿಕ್ವೆಸ್ಟ್ ಮಾಡ್ತೀನಿ, ಅವ್ರಿಗೆ ಆಮಂತ್ರಣ ಕೊಡ್ತಾ ಇದ್ದೀನಿ, ಇಲ್ಲ ಸ್ಯಾಂಕಿ ಟ್ಯಾಂಕಲ್ಲಾದರೂ ಮರ ತಬ್ಗಳಿ, ಇಲ್ಲ ಲಾಲ್ಬಾಗಲ್ಲಾದರೂ ಬಂದು ಮರ ತಬ್ಗಳಿ. ನಿಮಗೆ ಪೂರ್ತಿ ನಾವೆಲ್ಲರೂ ಕೂಡ ಬೆಂಬಲವನ್ನು ಕೊಡ್ತೀರಿ. ಧನ್ಯವಾದ. ಇಂಗ್ಲೀಷ್ ಕೆಲವು ಮುಖಂಡರನ್ನು ಸೇರ್ಪಡೆ ಮಾಡ್ಕೊಂಡ್ರಲ್ಲ, ಆ ವಿಚಾರಕ್ಕೆ ಕಾಂಗ್ರೆಸ್ ಟ್ವೀಟ್ ಮಾಡಿ ಅಶೋಕ್ ಈಗ ಅವ್ರನ್ನೇ ಕೆರೆ ಕಾಯ್ದು ಈಗ ಅವಾಗ ಏನಾಯ್ತು, ಈಗ ಅವ್ರನ್ನೇ ಸೇರಿಸ್ಕೊಂಡ್ರೆ ಅದಕ್ಕೊಂದು ಒಪಿನಿಯನ್ ಕೂಡ ಕೇಳಿ. ಅವ್ರು ನನ್ನ ಕೇಳಲಿಲ್ಲ, ನಿಮ್ಗೆ ಕೇಳಿದ್ರೆ ಕೇಳಿ, ನನ್ನೇನು ಕೇಳಿಲ್ಲ. ಅವರು 25 ವರ್ಷ 30 ವರ್ಷ ಬಿ ಜೆ ಪಿಯಲ್ಲಿದ್ದರು, 3 ವರ್ಷ ಆಚೆ ಹೋಗಿದ್ದಾರೆ, ಮತ್ತೆ ಬಂದಿದ್ದಾರೆ ಅಷ್ಟೇ. ಅದರಲ್ಲಿ ಏನು ಹೊಸತನೂ ಇಲ್ಲ, ಏನೂ ಇಲ್ಲ. ಒಳ್ಳೆ ವಾಪಸ್ ಮನೆಗೆ ಬಂದಿದ್ದಾರೆ, ಅದರಲ್ಲಿ ಹೊಸತನ ಏನಿದೆ? ಸರ್, ನೈಸ್ ಟೋಲ್ ಕಟ್ಟೋ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಪದೇ ಪದೇ ಹೇಳ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಟೋಲನ್ನು ಕಟ್ಟಬೇಡಿ ಅಂತ ಸಾರ್ವಜನಿಕರಿಗೆ ಕರೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಮಂತ್ರಿಯಾಗಿ. ಮತ್ತೆ ಅದು FIR ಆದ್ರೂ ಪರವಾಗಿಲ್ಲ, ನೀವು ಟೋಲ್ ಕಟ್ಟಲೇಬೇಡಿ ಅಂತಿದ್ದಾರೆ. ಬಿಜೆಪಿ ನಿಲ್ವೇನೆ? ನಾನು ಪ್ರಾರಂಭ ಮಾಡಿದಾಗ, ನೈಸ್ ರೋಡಿನ ಶಂಕುಸ್ಥಾಪನೆ ಮಾಡಿದಾಗ, ಆ ಶಂಕುಸ್ಥಾಪನೆಯ ಸ್ಥಳ ಉತ್ತರಳ್ಳಿ ಕ್ಷೇತ್ರಕ್ಕೆ ಬರ್ತಾ ಇತ್ತು. ನಾನು MLA ಅವಾಗ. ಹೈಯೆಸ್ಟ್ ಜಮೀನು ಅಕ್ವೈರ್ ಆಗಿರೋದು ಉತ್ತರಳ್ಳಿಯಲ್ಲೇ. ನಾನು MLA ಆಗಿದ್ದೆ. ಆ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದರು. ಅವತ್ತು JH ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದರು. ನಾನು ಬೈಕಾಟ್ ಮಾಡಿದ್ದೀನಿ. ಆ ಉದ್ಘಾಟನಾ ಕಾರ್ಯಕ್ರಮವನ್ನು ಬೈಕಾಟ್ ಮಾಡಿ DC ಆಫೀಸ್ ಮುಂದೆ ನಾನು ಧರಣಿ ಮಾಡಿದ್ದೀನಿ. ಈ ಪ್ರಾಜೆಕ್ಟು ಕರ್ನಾಟಕದ ವಿರೋಧಿ ಆಗ್ತೈತೆ, ಬೆಂಗಳೂರಿನ ವಿರೋಧಿ ಆಗ್ತೈತೆ, ಇದನ್ನು ಮಾಡಬಾರ್ದು ಅಂತ ಅವತ್ತೇ ನಾನು ವಿರೋಧ ಮಾಡಿದ್ದೀನಿ. ಇವತ್ತು ವಿರೋಧ ಮಾಡ್ತೀನಿ. ನಾನು ಅಧಿವೇಶನದಲ್ಲೂ ನಾನು ಸುಮಾರು 1.5 ಗಂಟೆಗಳ ಕಾಲ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಇದು ಎಷ್ಟು ಫ್ರಾಡು ಅಂತೇಳಿ ನಾನು ಇದೊಂದು ಫ್ರಾಡ್ ಪ್ರಾಜೆಕ್ಟು. ಈಗಂತೂ ಬೆಂಗಳೂರು ಟು ಮೈಸೂರು ಆರಾಮ್ಸೆ 1.5 ಗಂಟೆಯಲ್ಲಿ ಹೊರಟೋಗ್ತೀರಿ. ಈಗ ಇನ್ನೊಂದು ಅವಶ್ಯಕತೆ ಇಲ್ಲೇ ಇಲ್ಲ, ಇನ್ನೊಂದು ರೋಡ್ ಅವಶ್ಯಕತೆ ಇಲ್ಲ. ಅದರಿಂದ ಈ ಪ್ರಾಜೆಕ್ಟೇ
ಮಾಡೋದ್ರಿಂದ ಲಕ್ಷಾಂತರ ಎಕರೆ ಜಮೀನು ಲೇಔಟ್ ಮಾಡ್ತಾರೆ. ಬರೀ ರೋಡ್ ಮಾಡ್ತಾ ಇಲ್ಲ, ಎಲ್ಲರೂ ತಿಳ್ಕೊಂಬಿಟ್ಟವ್ರೆ ನೈಸ್ ರೋಡು ನೈಸಾಗಿ ಹೋಗ್ಬಿಡುತ್ತೆ ಅಂತ. ನೈಸಾಗಿ ಲೇಔಟ್ಗಳು ಮಾಡ್ತಾರೆ. ಈಗ ಕೇಂದ್ರ ಸರ್ಕಾರನೇ ಆರಾಮ್ಸೆ ರೋಡ್ಗಳು ಮಾಡ್ತಾರೆ. ಈಗ ಬೆಂಗಳೂರು ಅದಕ್ಕೆ 7,000 ಕೋಟಿ ಕೊಟ್ಟಿದ್ದಾರೆ, ಬೆಂಗಳೂರು ಮೈಸೂರು ಇದಕ್ಕೆ ಕೇಂದ್ರ ಸರ್ಕಾರ. ಇದನ್ನ ಯಾಕೆ ಅವನಿಗೆ ಲೇಔಟ್ ಮಾಡಿ ರೈತರ ಜಮೀನು ನುಂಗಿ ಎಲ್ಲ ಮಾಡೋಕ್ಕೆ ಯಾಕೆ ಅವಕಾಶ ಕೊಡಬೇಕು? ಅದಕ್ಕೆ ಹೈಕೋರ್ಟ್ ಕ್ಲಿಯರಾಗಿ ಹೇಳಿದೆ, ಇದು ಫ್ರಾಡ್ ಪ್ರಾಜೆಕ್ಟ್ ಅಂತಲೇ ಹೇಳಿದೆ. ಫ್ರಾಡ್ ಅಂದಮೇಲೆ ಟೋಲ್ ಕಲೆಕ್ಟ್ ಮಾಡೋದು ಫ್ರಾಡೇ. ಹೈಕೋರ್ಟ್ ಹೇಳಿದ್ಮೇಲೆ ಫ್ರಾಡು. ಅದರಿಂದ ನಾನು ಪ್ರಾರಂಭದಲ್ಲೇ ಅವತ್ತು ಹಿಂದೆ ಸರ್ಕಾರ ಇವ್ರದ್ದು ಯಾರೋ JH ಪಟೇಲ್ ಸರ್ಕಾರ ಇದ್ದಿದ್ದು, ಆವಾಗೇ ನಾನು ವಿರೋಧ ಮಾಡಿದ್ದೀನಿ, ಈಗಲೂ ವಿರೋಧ ಮಾಡ್ತೀನಿ. ನಾನು ಸಾರ್ವಜನಿಕರಿಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ಈಗಾಗಲೇ ಹೈಕೋರ್ಟ್ ಅದನ್ನು ಫ್ರಾಡ್ ಅಂತ ಹೇಳಿರೋದ್ರಿಂದ ಫ್ರಾಡ್ಗಳಿಗೆ ದುಡ್ಡು ಕಲೆಕ್ಟ್ ಮಾಡೋವಂಥ ಅಧಿಕಾರ ಇಲ್ಲ, ಕೋರ್ಟ್ ಹೇಳಿರೋದ್ರಿಂದ. ಹಾಂ, ಸರಿಯಪ್ಪ, ಕೋರ್ಟ್ ಆದೇಶನ ಪಾಲನೆ ಮಾಡಬೇಕಾಗಿರೋದು ಯಾರು? ಕಾಂಗ್ರೆಸ್ ಅವರು, ಕಾಂಗ್ರೆಸ್ ಸರ್ಕಾರ ಆರ್ಡರ್ ಇಶ್ಯೂ ಮಾಡಬೇಕು. ಇಂಥ ದಿನ ಹಿಂಗೆ ಕೋರ್ಟ್ ಆರ್ಡರ್ ಆಗಿದೆ, ಇದು ಫ್ರಾಡ್ ಅಂತ ಹೇಳಿದೆ, ಅದಕ್ಕೋಸ್ಕರ ನಾವು ರದ್ದು ಮಾಡಿದ್ದೀವಿ ಅಂತ ಆರ್ಡರ್ ಮಾಡಬೇಕು. ಮಾಡಲ್ಲ, ಯಾಕಂದರೆ ಫ್ರಾಡ್ ಅಂತ ಹೇಳಿದ್ದಾರೆ. ಹೌದು, ಅಭಿಪ್ರಾಯ ಇನ್ನು ಕೋರ್ಟಲ್ಲಿ ಹೇಳ್ತೈತೆ, ನಾವು ಈ ಪ್ರಾಜೆಕ್ಟನ್ನು ತೀರ್ಮಾನ ಮಾಡೋವರೆಗೂ ನೀವು ಯಾರನ್ನೂ ಬಂಧಿಸಬೇಡಿ ಅಂತ ಹೇಳಿದ್ರೆ, ಓರಲ್ಲಾಗಿ ಹೇಳಿದ್ರು ಓರಲ್ಲಾಗೆ ತಗೊಂತಾರೆ. ಕೋರ್ಟ್ ಈಸ್ ಕೋರ್ಟ್. ಸಾಕು, ಇವತ್ತು ಜಾಸ್ತಿ ಆಯ್ತು. ಮೂಡಾ ವಿಚಾರದಲ್ಲಿ ದೊಡ್ಡ ಹೋರಾಟ ಪಾದಯಾತ್ರೆ ಎಲ್ಲ ಮಾಡಿದ್ದೀವಿ. ಸೈಟ್ಗಳನ್ನ ಹಂಚಿಕೆಯನ್ನೇ ರದ್ದು ಮಾಡಿದ್ದಾರೆ ರಾಜ್ಯ ಸರ್ಕಾರ ಮೊನ್ನೆ. ಅದ್ರ ವಿರುದ್ಧ ಒಂದೇ ಒಂದು ಅಧಿಕೃತವಾಗಿ ಒಂದು ಹೋರಾಟ, ಒಂದು ಹೇಳಿಕೆ ಯಾವುದು ಬಿಜೆಪಿಯಿಂದ ಅಂದ್ರೆ ಈಗ ವ್ಯಾಲ್ಯೂ ಇಲ್ಲ, ಹಂಚಿಕೆ ಅನುಕೂಲ ಮಾತ್ರ ರಾಜಕೀಯ ಬಿಜೆಪಿ. ಈಗಾಗಲೇ ಕೋರ್ಟಲ್ಲಿದೆ ಆ ಕೇಸು. ಅವ್ರೇನು ರದ್ದು ಮಾಡಿದ ತಕ್ಷಣ ಕೋರ್ಟಲ್ಲಿರೋ ಕೇಸು ಏನು ವಾಪಸ್ ಹೋಗಲ್ಲ. ಈಗಾಗಲೇ ಕೋರ್ಟಲ್ಲಿ ಎನ್ಕ್ವೈರಿ ನಡೀತಾ ಇದೆ, ಪ್ರೊಸೀಡಿಂಗ್ಸ್ ಎಲ್ಲ ನಡೀತಾ ಇದೆ. ಅಲ್ಲಿ ಇನ್ನೂ ಕೇಸು ಸಿದ್ದರಾಮಯ್ಯನವರು ಮತ್ತು ಅವ್ರ ಕುಟುಂಬದ ಮೇಲೆ ಇರೋ ಕೇಸು ರನ್ ಆಗ್ತಾ ಇದೆ. ಕೃಷ್ಣ ಅವರು, ಏನು ಕೃಷ್ಣ, ಸ್ನೇಹಮಯಿ ಕೃಷ್ಣ ಅವರು ಇನ್ನೂ ಕೋರ್ಟ್ ನಡೆಸ್ತಾ ಇದ್ದಾರೆ ಕೇಸು. ನಾವು ಕೋರ್ಟಲ್ಲಿ ಇದರಿಂದ ಏನು ಮಾತಾಡಿಲ್ಲ ಅಷ್ಟೇ. ಈಗ ಸರ್ಕಾರ ಅದನ್ನು 50 ಸ್ಕೀಮ್ಸ್ನೆಲ್ಲ ರದ್ದು ಮಾಡಿದ್ದೀರಿ ಅಂತ ಹೇಳಿದ್ರೆ, ಹಿಂದೆ ಸಿದ್ದರಾಮಯ್ಯನವ್ರದ್ದು ಅದೇ ಇದರಲ್ಲಾಗಿರೋದು ಸ್ಕೀಮಲ್ಲಿ. ಹಂಗಾರೆ ಅವ್ರದ್ದು ಫ್ರಾಡ್ ಅಂತ ಆಯ್ತಲ್ಲ, ಪಕ್ಕಾ ಫ್ರಾಡ್ ಅಂತ ಆಯಿತು. ಇವೆಲ್ಲ ಕೋರ್ಟಲ್ಲಿ ನಾವು ಹೋರಾಟ ಮಾಡಿದ್ರಿ, 14 ಸೈಟು ವಾಪಸ್ಸು ಸರ್ಕಾರಕ್ಕೆ ತಂದ್ರಿ, ನಮ್ಮ ಹೋರಾಟದಿಂದ, BJP ಹೋರಾಟದಿಂದ. ಈ ಕೋರ್ಟಲ್ಲಿ ನಡೀತಾ ಇರೋದ್ರಿಂದ ಕೋರ್ಟ್ ಆದೇಶ ನೋಡ್ಕೊಂಡು ಮುಂದೆ ನಮ್ಮ ಪ್ರತಿಭಟನೆ ಏನಿರಬೇಕು, ಹೇಗಿರಬೇಕು ಅಂತ ತೀರ್ಮಾನ ಮಾಡ್ತೀರಿ. ಕೋರ್ಟ್ ಆದೇಶ ಬರೆದಿದ್ದು ಒಂದು ಸರಿ ಕೋರ್ಟಲ್ಲಿ ಇರೋವಾಗ ನಾವು ಅದರ ಬಗ್ಗೆ ಹೆಚ್ಚು ಮಾತಾಡೋದು ಸರಿ ಇರಲ್ಲ ಅಂತ ಇದ್ದೀರಿ ಅಷ್ಟೆ.